ಕರಾವಳಿಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ದೇವರ ಮೊರೆ ಹೋಗೋದು ಸಾಮಾನ್ಯ. ಇದೀಗ ಇಬ್ಬರು ರಿಕ್ಷಾ ಚಾಲಕರ ಗಲಾಟೆ ಇತ್ಯರ್ಥಕ್ಕೆ ದೈವದ ಮೊರೆ ಹೋಗಿರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಇತ್ತೀಚೆಗೆ ಮುಂಜಾನೆ 4 ಗಂಟೆ ಹೊತ್ತಿಗೆ ಉಡುಪಿ ಬನ್ನಂಜೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಾರಾಯಣಗುರು ರಿಕ್ಷಾ ಸ್ಟ್ಯಾಂಡ್ಗೆ ಒಬ್ಬ ರಿಕ್ಷಾ ಚಾಲಕ ಅಕ್ರಮವಾಗಿ ಪ್ರವೇಶಿಸಲು ಬಾಡಿಗೆ ಮಾಡೋದಕ್ಕೆ ಯತ್ನಿಸಿದಾಗ ಗಲಾಟೆಯಾಗಿತ್ತು. ಆದರೆ ರಿಕ್ಷಾ ಚಾಲಕ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ 20,000 ನಗದು ಮತ್ತು ಮೊಬೈಲ್ ಅಪಹರಿಸಿರುವುದಾಗಿ ಸುಳ್ಳು ದೂರು ದಾಖಲಿಸಿದ್ದ ಅನ್ನಲಾಗಿದೆ. ಇದರಿಂದ ಮನನೊಂದ ಬನ್ನಂಜಿಯ ಶ್ರೀನಾರಾಯಣಗುರು ರಿಕ್ಷಾ ನಿಲ್ದಾಣದ ಚಾಲಕರು ಉಡುಪಿಯ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಆತನ 20,000 ಹಣ ಮತ್ತು ಮೊಬೈಲ್ ಅಪಹರಿಸಿರುವುದು ನಿಜವಾಗಿದ್ರೆ ಆತ ಈ ನೆಲ್ಲಿಕಟ್ಟೆ ಸನ್ನಿಧಿಗೆ ಬಂದು ಹೇಳಿದ್ರೆ ಆತನ ಹಣವನ್ನ ಹಿಂದಕ್ಕೆ ಪಾವತಿಸಲಾಗುವುದು ಅಂತ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸೋ ದೃಶ್ಯ ವೈರಲ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.